ಎಚ್ಡಿ ಕೋಟೆ ತಾಲೂಕಿನಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆ ಮಾತಂಗ ಜನಜಾಗೃತಿ ವೇದಿಕೆ ಸಂಘಟನೆಗಳು ನಾಗಮೋಹನ್ ದಾಸ್ ಆಯೋಗದ ವರದಿಯಂತೆ ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಎಚ್.ಸಿ. ಮಹದೇವಪ್ಪನವರು ಮಾದಿಗ ಜನಾಂಗಕ್ಕೆ ದ್ರೋಹ ಬಗೆದಿದ್ದಾರೆ ಎಂದು ಆರೋಪಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಿಂದ ಅರಬೆತ್ತಲೆ ಪ್ರತಿಭಟನೆ ನಡೆಸಿ ಘೋಷಣೆ ಕೂಗಿ ತಹಶೀಲ್ದಾರ್ ಕಚೇರಿವರೆಗೆ ಮೆರವಣಿಗೆಯಲ್ಲಿ ಸಾಗಿ ಉಪ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆ ಅಧ್ಯಕ್ಷರಾದ ಸಿ ತಿಮ್ಮಯ್ಯ, ಮಾಜಿ ಅಧ್ಯಕ್ಷರಾದ ಪಿ ನಾಗರಾಜು ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದರು. ವರದಿ ರಮೇಶ್ ಕೋಟೆ. ಈ ಮಾದಿಗ ಜನಾಂಗ ಅತ್ಯಂತ ಹಿಂದುಳಿದ ಜನಾಂಗ. ಚಪ್ಪಲಿ ವಲಯದಿಂದ ಹಿಡಿದು ಕಸ ಗುಡಿಸೋದಿಂದ ಹಿಡಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೀತಿಯಲ್ಲಿ ಅವರು ಕೂಡ ಈ ಕೆಳಜಾತಿಯ ಮೇಲೆತ್ತಬೇಕು ಅನ್ನೋ ಒಂದು ಧೋರಣೆ ಇಟ್ಕೊಂಡು ಸತತವಾಗಿ ಸುಮಾರು 75-80 ವರ್ಷಗಳಿಂದ ಈ ಜನಾಂಗನ ಮೇಲೆತ್ತಬೇಕು ಅಂತ ಹೇಳಿ ಒಂದು ಸಂವಿಧಾನವನ್ನು ರಚನೆ ಮಾಡಿ ಆ ಒಂದು ಮುಖಾಂತರ ಬಾಬು ಜಗಜೀವರಾಮ್ ಅವರು ಈ ಸಂವಿಧಾನವನ್ನು ಜಾರಿ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಇಡೀ ದೇಶಾದ್ಯಂತ ಸವಲತ್ತುಗಳು ಯಾರ್ಯಾರಿಗೆ ಎಷ್ಟೆಷ್ಟು ಸಲ್ಲಬೇಕು ಅದನ್ನು ಜಾರಿ ತಂದವರು ಬಾಬು ಜಗಜೀವರಾಮ್ ಅವರು. ಇವತ್ತು ನಮ್ಮ ಈ ಜನಾಂಗ ಏನು ಅತ್ಯಂತ ಹಿಂದುಳಿದ ಜನಾಂಗ, ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಮಾದಿಗ ಜನಾಂಗ ಇವತ್ತು ಎಲ್ಲ ತುಳಿತಕ್ಕೂ ಒಳಗಾಗಿದ್ದಾರೆ, ಎಲ್ಲ ಸೌಲಭ್ಯಕ್ಕೂ ವಂಚಿತರಾಗಿದ್ದಾರೆ. ಇಡೀ 101 ಜಾತಿಯನ್ನು ಬಿಟ್ಟುಬಿಟ್ಟು ಒಂದು ಗುಡ್ಡೆ ಮಾಡಿಬಿಟ್ಟು ಗೋರ್ಕತ್ತೀನಿ ಅಂದರೆ ಎಲ್ಲಿ ತಿನ್ನೋಕ್ಕಾಗುತ್ತೆ? ಬಲಾಢ್ಯರು ಅವ್ರನ್ನ ತಳ್ಳಿಬಿಟ್ಟು ಗೋರ್ಕಂಡು ತಿಂತಿದ್ದಾರೆ ಇದುವರೆಗೆ. ಅದನ್ನು ನಾವು ವಿರೋಧ ಮಾಡಿ ಸುಮಾರು 35 ವರ್ಷಗಳ ಕಾಲದಿಂದ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ಯಾವುದು ಹುಬ್ಬಳ್ಳಿಯಲ್ಲಿ ಒಂದು 5-6 ಲಕ್ಷ ಜನ ಸೇರಿ ನಮ್ಮ ಹಕ್ಕನ್ನು ನಮ್ಮ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯನವ್ರನ್ನ ಆವತ್ತಿನ ದಿನದಲ್ಲಿ ಕೇಳ್ಕೊಂಡಾಗ ಮಾಡಿಕೊಡ್ತೀವಿ ಅಂತ ಹೇಳಿ ಇದುವರೆಗೂ ತಳ್ಕೊಂಡು ಬಂದರು. ಆದರೂ ಕೂಡ ಇವತ್ತು ಸುಪ್ರೀಂ ಕೋರ್ಟು ನಮ್ಮ ಪರವಾಗಿ ಜಾರಿಯನ್ನು ಕೊಟ್ಟಂಥ ರಾಜ್ಯ ಸರ್ಕಾರಗಳಿಗೆ, ಇಡೀ ದೇಶಾದ್ಯಂತ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಒಳ ಮೀಸಲಾತಿಯನ್ನು ಆ ಜನಾಂಗ ಅನುಗುಣವಾಗಿ ಕೊಡಬೇಕು ಅಂತೇಳಿ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಈಗ ಸುಮಾರು 1 ವರ್ಷಗಳಿಂದ ಕೂಡ ತಾರತಮ್ಯ ಮಾಡ್ಕೊಂಡು ಬಂದಿದ್ದಾರೆ. ಸರಿಯಾದ ರೀತಿಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿಲ್ಲ, ಸಂಪೂರ್ಣವಾದ ಒಳ ಮೀಸಲಾತಿ ಜಾರಿ ಮಾಡಿಲ್ಲ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕೆಲವು ಶಾಸಕರು ಮತ್ತು ಮಂತ್ರಿಗಳನ್ನ ಮಾತನ್ನ ನಂಬ್ಕೊಂಡು ನಮಗೆ ಸರಿಯಾದ ರೀತಿಯಲ್ಲಿ ಒಳ ಮೀಸಲಾತಿ ಕೊಟ್ಟಿಲ್ಲ. ಆದ ಕಾರಣ ಸಿದ್ದರಾಮಯ್ಯನವರೇ, ಈ ಒಂದು ನಮ್ಮ ಹೆಗ್ಗಡನಕೋಟೆ ಸರಗೂರು ತಾಲೂಕಿನ ವತಿಯಿಂದ ನಾವೇನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ, ಇದ್ರ ಮುಖಾಂತರ ನಿಮ್ಗೆ ಒತ್ತಾಯ ಮಾಡಿ ಹೇಳ್ತಾ ಇದ್ದೀವಿ, ಈಗಲಾದರೂ ನೀವು ಎಚ್ಚೆತ್ತುಕೊಂಡು ಈ ಸಮುದಾಯಕ್ಕೆ ಒಂದು ಒಳ್ಳೆ ನ್ಯಾಯನ ದೊರಕೊಟ್ರೆ ಸರಿ. ಒಳ ಮೀಸಲಾತಿಯ ಸರಿಯಾದ ಪ್ರಮಾಣದಲ್ಲಿ ಕೊಟ್ಟಿಲ್ಲ ಅಂತ ಹೇಳಿ ಇವತ್ತು ತಹಸೀಲ್ದಾರ ಕಚೇರಿ ಮುಂದೆ ಎಲ್ಲರೂ ಕೂಡ ಪ್ರತಿಭಟನೆಗೆ ಸೇರಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ ಕೋರ್ತಾ, ಏನು ಸುಪ್ರೀಂ ಕೋರ್ಟ್ ಕಳೆದ ವರ್ಷ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಸರಿಯಾದ ಪ್ರಮಾಣದಲ್ಲಿ ಯಾವುದು ಸಮುದಾಯ ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಡಬೇಕು ಅಂಥೇಳಿ ನಿರ್ದೇಶನ ರಾಜ್ಯ ಸರ್ಕಾರ ಕೊಟ್ಟಿತ್ತು. ಈ ಪ್ರಕಾರವಾಗಿ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರನ್ನ ನೇಮಕ ಮಾಡಿ 1 ವರ್ಷಗಳ ನಂತರ ವರದಿಯನ್ನು ತರಿಸ್ಕೊಂಡಿದ್ರು ಕೂಡ ಅದನ್ನು ಮೀಸಲಾತಿನ ಹಂಚಿಕೆ ಮಾಡದೆ ಸರ್ಕಾರ ಅದನ್ನು ತನ್ನ ಇದರಲ್ಲೇ ಇಟ್ಕೊಂಡಿದ್ದು. ಯಾವಾಗಿ ಮಾದಿಗ ಸಮುದಾಯ ರಾಜ್ಯಾದ್ಯಂತ ಹೋರಾಟ ಮಾಡಿದ ಮೇಲೆ ಅದನ್ನು ಮೀಸಲಾತಿಯನ್ನು ಜಾರಿ ಮಾಡಿ ತರಾತುರಿಯಲ್ಲಿ ರಾಜ್ಯ ಸರ್ಕಾರ ಮೀಸಲಾತಿಯನ್ನು ಜಾರಿ ಮಾಡಿದೆ. ಇದರಲ್ಲಿ ಏನಾಗಿದೆ ಅಂದರೆ, ಏನು 4 ಆಯೋಗಗಳು ವರದಿಯನ್ನು ನೀಡಿತ್ತು, ನಾಗಮೋಹನ್ ದಾಸ್ ಇರ್ಬೋದು, ಮಾಧುಸ್ವಾಮಿ ಇರ್ಬೋದು, ಕಾಂತರಾಜ್ ಇರ್ಬೋದು, ಸದಾಶಿವರು ಇರ್ಬೋದು, ಕೊಟ್ಟಿರ್ತಕ್ಕಂಥ ಇದು ಆಯೋಗದ ಪ್ರಕಾರ ಇಡೀ ಮಾದಿಗ ಸಮುದಾಯ ರಾಜ್ಯದಲ್ಲಿ ನಂಬರ್ 1 ಸ್ಥಾನ, 101 ಜಾತಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಏನು ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಮಾಡ್ತು. ಇದರಲ್ಲಿ
5ನೇ ಕ್ರಮಾಂಕದಲ್ಲಿ ಬರ್ತಕ್ಕಂಥ ಪ್ರವರ್ಗ ಡಿ ಬರ್ತಕ್ಕಂಥ AK AD AA ಸಮುದಾಯಗಳನ್ನು ಕೂಡ ವಲಯ ಸಮುದಾಯಗಳ ಜೊತೆಯಲ್ಲಿ ಸೇರಿಸಿ ಈ ಸಮುದಾಯಗಳು ಮಾದಿಗ ಸಮುದಾಯದಲ್ಲೂ ಕೂಡ ಎರಡು ಕಡೆನೂ ಕೂಡ ಅದು ಗೊಂದಲದಲ್ಲಿದೆ. ಅಲ್ಲಿಯೂ ಕೂಡ ಆದಿ ಕರ್ನಾಟಕ ಅಂತ ಮಾದಿಗ ಸಮುದಾಯ ಇದೆ, ಆದಿ ಆಂಧ್ರನೂ ಇದೆ, ಆದಿ ದ್ರಾವಿಡನೂ ಇದೆ. ಇದನ್ನು ಸರಿಪಡಿಸಿದಂತೆ ರಾಜ್ಯ ಸರ್ಕಾರ ಮಾದಿಗರ ಓಲೈಕೆಗೆ ಇದು ಅವರ ಪ್ರತಿಭಟನೆಗೆ ಎದುರಿ ತರಾತುರಿಯಲ್ಲಿ ಮೀಸಲಾತಿಯನ್ನು ಜಾರಿ ಮಾಡಿದೆ. ಇದರಿಂದ ಏನಾಗಿದೆ ಅಂದರೆ ತರಾತುರಿಯಲ್ಲಿ ಕೂಡ ಸರ್ಕಾರಿ ಇದನ್ನು ನೌಕರಿಗಳನ್ನು ಕಾಲ್ ಮಾಡಿದೆ. ಇದರಿಂದ ಏನಾಗಿದೆ ಅಂದರೆ ಉದ್ಯೋಗದಲ್ಲಿ ಮೀಸಲಾತಿನ ತಂದಿಲ್ಲ, ಶಿಕ್ಷಣದಲ್ಲಿ ಮೀಸಲಾತಿ ತಂದಿಲ್ಲ, ಬಡ್ತಿಲಿ ಮೀಸಲಾತಿ ಕೊಟ್ಟಿಲ್ಲ. ಇದು ಯಾವುದನ್ನು ಕೂಡ ಸರಿಪಡಿಸಿದಂತೆ ರಾಜ್ಯ ಸರ್ಕಾರ ಮಾದಿಗರಿಗೆ ಸಂಪೂರ್ಣವಾದಂಥ ಅನ್ಯಾಯವನ್ನು ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿ 45ರಿಂದ 50 ಲಕ್ಷ ಇರ್ತಕ್ಕಂಥ ಮಾದಿಗರನ್ನ ತುಳಿಯುವಂಥ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಾಗೂ ಸಮಾಜ ಕಲ್ಯಾಣ ಸಚಿವರಾದಂಥ HC ಮಹದೇವಪ್ಪನವರು ಇವರ ಕುತಂತ್ರದಿಂದ ನಮಗೆ ಸಿಗಬೇಕಾದಂಥ ಮೀಸಲಾತಿ ಭಾಳ ವಿರಳ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಕೊಟ್ಟಂಥ ಮೀಸಲಾತಿ ಬಾಬಾ ಸಾಹೇಬರು ಒಪ್ಪುವಂಥದ್ದೂ ಇಲ್ಲ. ಬಾಬಾ ಸಾಹೇಬರ ಆಶಯ ಏನಿತ್ತು, ಸರ್ವರಿಗೂ ಸಮಬಾಳು, ಸರ್ವರು ಸಮಪಾಲು. ಈ ಮೀಸಲಾತಿಯನ್ನು ನೀವು ಅನುಭವಿಸಿ ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಅನುಭವಿಸೋದು? ಕೊಟ್ಟಿರುವಂಥ 5% 6% ಮೀಸಲಾತಿಯಲ್ಲಿ ನಮಗೆ ಸಮರ್ಪಕವಾಗಿ ಮೀಸಲಾತಿ ಅಂತ ಅನಿಸೋದಿಲ್ಲ. ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವೆಲ್ಲ ಹಿಂದುಳಿದಿದ್ದೀವಿ. ಹಿಂದುಳಿದಿದ್ರು ಈ 6% ಮೀಸಲಾತಿ ನಮಗೆ ಯಾವ ರೀತಿಯೂ ಸಲ್ತಕ್ಕಂಥದ್ದಲ್ಲ. ಆದರೆ ನಿಮ್ಮ ಇಬ್ಬರಲ್ಲಿ ಇರ್ತಕ್ಕಂಥ ಒಳಮರ್ಮ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಬೇರೆಯವರ ಮರ್ಜಿಗೆ ಒಳಗಾಗದೆ ಮುಂದಿನ ದಿನಗಳಲ್ಲಿ ನಡೆಯುವಂಥ ಸಚಿವ ಸಂಪುಟದಲ್ಲಿ ಒಂದು ತುರ್ತು ಕರೆಯನ್ನು ಮಾಡಿ ಇದರ ಬಗ್ಗೆ ಒಂದು ಪರಾಮರ್ಶೆಯನ್ನು ಮಾಡಿ ಈ ಮಾದಿಗ ಸಮಾಜಕ್ಕೆ ಸಂಪೂರ್ಣ ಮೀಸಲಾತಿಯನ್ನು ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಸಮಾಜದ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೇನೆ.